ಅಡಿಯೇನ್ ರಾಮಾನುಜದಾಸನ್. ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ಬಗ್ಗೆ ಪದ್ಮಪುರಾಣದಲ್ಲಿ ಹೇಳಲ್ಪಟ್ಟಿದೆ. ಎಲ್ಲ ಏಕಾದಶಿಗಳಂತೆ ಇದೂ ಸಹ ನಮ್ಮನ್ನು ಎಲ್ಲ ರೀತಿಯ ಪಾಪಗಳಿಂದ ಮುಕ್ತರನ್ನಾಗಿಸಿ ಮೋಕ್ಷಕ್ಕೆ ದಾರಿ ಮಾಡಿಕೊಡುತ್ತೆ. ಈ ಏಕಾದಶಿಯನ್ನ ಕೈಶಿಕ ಏಕಾದಶಿ ಅಂತ ಕರೀತಾರೆ. ಹಾಗೆ ಇದನ್ನ ಪ್ರಬೋಧಿನಿ ಏಕಾದಶಿ ಅಂತ ಸಹ ಕರೀತಾರೆ. ಈ ಏಕಾದಶಿಯಂದು ಭಗವಾನ್ ವರಾಹರನ್ನ ಪೂಜಿಸಲಾಗತ್ತೆ. ಭೂದೇವಿಯನ್ನ ಹಿರಣ್ಯಾಕ್ಷನಿಂದ ಬಿಡಿಸಿಕೊಂಡು ಬಂದು ಅವಳನ್ನ ಸಂತೈಸೋದಕ್ಕೆ ಅಂತ ಅವಳನ್ನ ತನ್ನ ಮಡಿಲಿನಲ್ಲಿ ಕೂರಿಸಿಕೊಂಡು ಸಮಾಧಾನ ಹೇಳ್ತಾನೆ ಶ್ರೀ ವರಾಹಸ್ವಾಮಿ. ಆದರೆ ದೇವಿ ತನ್ನ ಮಕ್ಕಳ ಬಗ್ಗೆನೇ ಚಿಂತೆ ಮಾಡ್ತಾ ಭಗವಂತನಲ್ಲಿ ಅವಳ ಮಕ್ಕಳಾದ ನಮಗೆ ಅನುಗ್ರಹಿಸುವ ಹಾಗೆ ಪ್ರಾರ್ಥನೆ ಮಾಡ್ತಾಳೆ. ಆಗ ದೇವರು ಭೂವಾಸಿಗಳು ತನ್ನನ್ನ ಕೇವಲ ಸ್ತೋತ್ರ ಮಾಡಿದರೂ ಸಾಕು, ನನ್ನ ನಾಮ ಸಂಕೀರ್ತನೆ ಮಾಡಿದ್ರೆ ಸಾಕು, ಅನುಗ್ರಹಿಸ್ತೀನಿ ಅಂತ ಮಾತು ಕೊಡ್ತಾನೆ. ಹಾಗಾಗಿ ಭಗವಂತನನ್ನ ಹಾಡುವ ಒಂದು ರಾಗ, ಕೈಶಿಕ ರಾಗದ ಹೆಸರಿನಿಂದ ಈ ಏಕಾದಶಿಯನ್ನ ಗುರುತಿಸ್ತಾರೆ. ಕೈಶಿಕ ಅನ್ನೋದು ಒಂದು ರಾಗದ ಹೆಸರು. ಏಕಾದಶಿಯಂದು ಉಪವಾಸದೊಂದಿಗೆ ಭಗವಂತನನ್ನ ಹಾಡಿದರೆ ಮುಕ್ತಿ ಹೊಂದುವುದು ನಿಶ್ಚಿತ. ಇದಕ್ಕೆ ಸಂಬಂಧಿಸಿದ ಕತೆ ಹೀಗಿದೆ. ತಿರುಕುರುಂಗುಡಿ ಅನ್ನೋ ಊರಿನಲ್ಲಿ ನಂಬಡುವಾನ್ ಅನ್ನೋ ಚಂಡಾಲ ಕುಲಕ್ಕೆ ಸೇರಿದವನೊಬ್ಬ ಇದ್ದ. ಅವನು ಭಗವತ್ ಭಕ್ತನಾಗಿದ್ದು ಯಾವಾಗಲೂ ವೀಣೆ ನುಡಿಸ್ತಾ ಕುರುಂಗುಡಿ ದೇವರನ್ನ ಸ್ತುತಿಸ್ತಿದ್ದ. ಒಮ್ಮೆ ಏಕಾದಶಿಯಂದು ನಂಬಡುವಾನ್ ಮಹೇಂದ್ರಗಿರಿಯ ಮೇಲೆ ಇರುವ ದೇವರನ್ನ ಸಂದರ್ಶಿಸೋಕೆ ಬೆಟ್ಟ ಹತ್ತಿ ಹೋಗ್ತಿದ್ದಾಗ ಅವನಿಗೆ ಒಬ್ಬ ಬ್ರಹ್ಮರಾಕ್ಷಸ ಎದುರಾಗ್ತಾನೆ. ಬ್ರಹ್ಮರಾಕ್ಷಸ ಬಹಳ ಹಸ್ದಿದ್ದು ನಂಬಡುವಾನ್ನ ಹಿಡಿದು ತಿನ್ನೋದಾಗಿ ಹೇಳ್ತಾನೆ. ಆಗ ನಂಬಡುವಾನ್ ರಾಕ್ಷಸನಿಗೆ ನನ್ನನ್ನ ತಿನ್ನೋದಕ್ಕೆ ನನ್ನ ಯಾವ ಅಭ್ಯಂತರವೂ ಇಲ್ಲ ಅಂತ ಹೇಳಿ, ಆದರೆ ಸ್ವಲ್ಪ ಸಮಯ ಕೊಟ್ರೆ ದೇವರ ದರ್ಶನ ಮಾಡಿ ಹಿಂದಕ್ಕೆ ಬಂದು ಆಹಾರವಾಗ್ತೀನಿ ಅಂತ ಹೇಳ್ತಾನೆ. ಬ್ರಹ್ಮರಾಕ್ಷಸ ಇದಕ್ಕೆ ಒಪ್ಪೋದಿಲ್ಲ. ಒಮ್ಮೆ ಹೋದ್ರೆ ನೀನು ಮತ್ತೆ ಬರೋದಿಲ್ಲ, ಹಾಗಾಗಿ ನಿನ್ನನ್ನು ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಆಗ ನಂಬಡುವಾನ್ ಅನೇಕ ರೀತಿಯ ಪ್ರಮಾಣಗಳನ್ನ ಮಾಡಿ ಹಿಂತಿರುಗಿ ಬರೋದಾಗಿ ಹೇಳ್ತಾನೆ. ರಾಕ್ಷಸ ನಂಬೋದಿಲ್ಲ. ಕೊನೆಗೆ ಪರಮ ಪುರುಷನಾದ ಭಗವಂತನನ್ನ ಇತರ ದೇವರಿಗೆ ಹೋಲಿಸಿ ಗುಣಗಾನ ಮಾಡಿದರೆ ಮಹಾಪಾಪ ಬರೋದು ಶತಸಿದ್ಧ. ನಾನು ಹಿಂತಿರುಗಿ ಬರದೆ ಹೋದ್ರೆ ಅಂತಹ ಪಾಪ ನನಗೆ ಬರಲಿ ಅಂತ ಹೇಳಿದಾಗ ಬ್ರಹ್ಮರಾಕ್ಷಸ ಅವನನ್ನ ಹೋಗಲು ಬಿಡೋದಕ್ಕೆ ಒಪ್ಕೊಳ್ಳುತ್ತೆ. ಅಲ್ಲಿಂದ ಹೊರಟ ನಂಬಡುವಾನ್ ದೇವರನ್ನ ದರ್ಶನ ಮಾಡಿ ಅನೇಕ ಹಾಡುಗಳನ್ನ ಹಾಡಿ ಭಗವಂತನನ್ನ ಸ್ಮರಿಸಿ ಹಿಂದಕ್ಕೆ ಹೊರಡ್ತಾನೆ. ಇನ್ನು ರಾಕ್ಷಸನ ಬಳಿಗೆ ಹೋಗಿ ಅವನಿಗೆ ಆಹಾರವಾಗಿ ಹಸಿವನ್ನ ತೀರಿಸೋದಕ್ಕೆ ಸಾಧನವಾದ ದೇಹ ಹೊಂದಿದ ಪರಿಣಾಮವಾಗಿ ಪರಮಾತ್ಮನ ಸಾನ್ನಿಧ್ಯ ದೊರಕತ್ತೆ ಅಂತ ಭಾವಿಸಿ ಹೊರಟಾಗ ಇವನನ್ನ ಪರೀಕ್ಷಿಸೋದಕ್ಕೆ ವರಾಹ ದೇವರು ಒಬ್ಬ ಮುದುಕನ ವೇಷದಲ್ಲಿ ಬಂದು, ಮಗು, ಈ ಕಡೆ ಎಲ್ಲಿಗೆ ಹೋಗ್ತಾ ಇದ್ದೀಯಾ? ಈ ದಾರಿಯಲ್ಲಿ ಬ್ರಹ್ಮರಾಕ್ಷಸನಿದ್ದಾನೆ. ಅವನಿಗೆ ಆಹಾರವಾಗುವ ಬದಲು ಬೇರೆ ದಾರಿ ಹಿಡಿದು ಮನೆಗೆ ಮರಳಿ ಹೋಗು ಅಂತ ಹೇಳ್ತಾನೆ. ಆದರೆ ಅದಕ್ಕೆ ಒಪ್ಪದ ನಂಬಡುವಾನ್, ರಾಕ್ಷಸನಿಗೆ ಮರಳಿ ಬರೋದಾಗಿ ಮಾತು ಕೊಟ್ಟಿದ್ದೇನೆ, ಮಾತಿಗೆ ತಪ್ಪಲಾರೆ ಅಂತ ಹೇಳಿ ಮುಂದುವರಿತಾನೆ. ವರಾಹ ದೇವರಿಗೆ ಇವನ ಪ್ರಾಮಾಣಿಕತೆ ಮೆಚ್ಚುಗೆ ಆಗತ್ತೆ. ಮರಳಿ ಬಂದ ನಂಬಡುವಾನ್ನನ್ನ ನೋಡಿದ ಬ್ರಹ್ಮರಾಕ್ಷಸ ಅವನಿಗೆ ದೇವರ ಮುಂದೆ ಹಾಡಿದ ಹಾಡುಗಳ ಫಲವನ್ನ ನೀಡೋ ಹಾಗೆ ಕೇಳತ್ತೆ. ಹಾಗೆ ನೀಡೋದ್ರಿಂದ ತನಗೆ ಬ್ರಹ್ಮರಾಕ್ಷಸ ಜನ್ಮದಿಂದ ಮುಕ್ತಿ ದೊರಕತ್ತೆ ಅಂತ ಕೂಡ ಹೇಳತ್ತೆ. ಬ್ರಹ್ಮರಾಕ್ಷಸನು ತಾನು ಓರ್ವ ಬ್ರಾಹ್ಮಣನಾಗಿದ್ದು ಯಾಗ ಕಾರ್ಯ ಮಾಡುವ ಸಮಯದಲ್ಲಿ ಅಜಾಗರೂಕತೆಯಿಂದ ಇದ್ದ ಪರಿಣಾಮವಾಗಿ ಹಿರಿಯರಿಂದ ಶಾಪಗ್ರಸ್ತನಾಗಿ ಈ ರೀತಿ ಬ್ರಹ್ಮರಾಕ್ಷಸನಾಗಿ ತಿರುಗಬೇಕಾಗಿದೆ. ಈಗ ನೀನು ಹಾಡಿದ ಹಾಡಿನ ಫಲವನ್ನ ನನಗೆ ಅರ್ಪಿಸಿದರೆ ನನಗೆ ಮುಕ್ತಿ ದೊರಕತ್ತೆ ಅಂತ ಬೇಡ್ಕೊಳ್ಳುತ್ತೆ. ನಂಬಡುವಾನ್, ನಾನು ದೇವರನ್ನ ಕೇವಲ ಭಕ್ತಿಯಿಂದ ಹಾಡ್ತೀನಿಯೇ ಹೊರತು ಫಲಾಪೇಕ್ಷೆಯಿಂದ ಅಲ್ಲ, ಹಾಗಾಗಿ ನಾನು ಯಾವ ಫಲವನ್ನೂ ನಿನಗೆ ಕೊಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಬ್ರಹ್ಮರಾಕ್ಷಸ
ವಿಧ ವಿಧವಾಗಿ ಬೇಡಿಕೊಂಡಾಗ ಮನಕರುಗಿದ ನಂಬಡುವಾನ್ ತಾನು ಕೊನೆಯದಾಗಿ ಹಾಡಿದ ಕೈಶಿಕ ರಾಗದ ಹಾಡಿನ ಫಲವನ್ನ ರಾಕ್ಷಸನಿಗೆ ನೀಡ್ತಾನೆ. ಅದರ ಫಲದಿಂದ ರಾಕ್ಷಸನು ಆ ಜನ್ಮದಿಂದ ಬಿಡುಗಡೆ ಹೊಂದಿ ಮುಕ್ತಿ ಪಡಿತಾನೆ. ಆದ ಕಾರಣ ಈ ಏಕಾದಶಿಯನ್ನ ಕೈಶಿಕ ಏಕಾದಶಿ ಅಂತಾನೆ ಕರೆಯಲಾಗತ್ತೆ. ಭಗವಂತನು ಚಂಡಾಲನಾಗಿದ್ದರೂ ಸಹ ನಂಬಡುವಾನನ ಭಕ್ತಿಗೆ ಮೆಚ್ಚಿ ಅವನಿಗೆ ಒಲಿದ ಅನ್ನೋದೇ ಈ ಕಥೆಯ ಮುಖ್ಯ ಸಾರ. ಶ್ರೀಮತೆ ರಾಮಾನುಜಾಯ ನಮಃ.